ಅದು ಸಿನಿಮಾ ಹೇಗಿತ್ತು? ನೋಡ್ಬೋದು ಸರ್ ಒಂದ್ಸರಿ. ಇದ್ರ ಬದಲು ಮಾರ್ಟಿನ್ ರಿಲೀಸ್ ಮಾಡಬಹುದಿತ್ತು. 2.5 ಅವರ್, ಇದು 3.5 ಅವರ್ ಕೂರಕ್ಕಾಗ್ಲಿಲ್ಲ. ಫಸ್ಟ್ ಗಿನ ಚೆನ್ನಾಗಿದೆ, ಅಸಲು ತಕ್ಕೇದಿಲ್ಲ. ಸೂಪರ್ ಮೂವಿ, ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್. ಅಸಲು ತಕ್ಕೇದಿಲ್ಲ. ಓಕೆ, ಮೂರನೇ ಪಾರ್ಟ್ ಯಾಕೆ ಪಿಚ್ಚೆಕ್ಕುತ್ತಂದಿ ಬ್ರೋ, ಕ್ರೇಜಿ. ಅದು ಸಿನಿಮಾ ಹೇಗಿತ್ತು? ನೋಡ್ಬೋದು ಸರ್ ಒಂದ್ಸರಿ. ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಲಾಂಗ್ ಆಗ್ಬಿಟ್ಟಿದೆ. ಲಾಂಗ್ ಸ್ಟೋರಿ ಹೇಗಿದೆ ಅಣ್ಣ? ಸ್ಟೋರಿ ಚೆನ್ನಾಗಿದೆ. ಪಾರ್ಟ್ 3 ಏನಾದ್ರು ಇದೆ? ಹಾ, ಪಾರ್ಟ್ 3 ಇದೆ, ನೆಕ್ಸ್ಟ್ ಬರುತ್ತೆ. ಕೆಜಿಎಫ್ ರೆಕಾರ್ಡ್ ನ ಬೀಟ್ ಮಾಡುತ್ತೆ? ಮಾಡಲ್ಲ. ಚೆನ್ನಾಗಿದೆ, ಸೂಪರ್ ಸ್ಟೋರಿ ಹೇಗಿದೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಪಾರ್ಟ್ 3 ಏನಾದ್ರು ಕೊಡ್ಬೋದು, ಮಾಡ್ಬೋದು. ಸೂಪರ್ ಸಿನಿಮಾ ತುಂಬಾ ಚೆನ್ನಾಗಿತ್ತು ಸರ್. ಸ್ಟೋರಿ ಹೇಗಿದೆ ಸರ್ ಸ್ಟೋರಿ ಇಟ್ಸ್ ವೆರಿ ಗುಡ್ ಸರ್. ಫಸ್ಟ್ ಗಿನ ಚೆನ್ನಾಗಿದೆ, ಫಸ್ಟ್ ಗಿನ ಚೆನ್ನಾಗಿದೆ 100%. ಕೆಜಿಎಫ್ ರೆಕಾರ್ಡ್ ಬ್ರೇಕ್ ಇಲ್ಲ ಮಾಡ್ಬೋದು ಸರ್, ಮೋಸ್ಟ್ಲಿ ಮಾಡ್ಬೋದು, ಹೇಳಕ್ಕಾಗಲ್ಲ, ಬಟ್ ಇಟ್ಸ್ ಗುಡ್, ವೆರಿ ಗುಡ್, ತುಂಬಾ ಚೆನ್ನಾಗಿದೆ ಸರ್. ಸರ್ ಆಕ್ಟಿಂಗ್ ತುಂಬಾ ಇಷ್ಟ ಸರ್ ನಿಮಗೆ? ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಲ್ ಶೇಖಾವತ್ ತುಂಬಾ ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಫಾಸಿಲ್ ಚೆನ್ನಾಗಿ ಮಾಡಿದ್ದಾರೆ, ಪ್ಲಸ್ ಅಲ್ಲು ಅರ್ಜುನ್ ಡನ್, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಬದಲು ಮಾರ್ಟಿನ್ ರಿಲೀಸ್ ಮಾಡಬಹುದಿತ್ತು. 2.5 ಅವರ್, ಇದು 3.5 ಅವರ್ ಕೂರಕ್ಕಾಗ್ಲಿಲ್ಲ. ಯಾಕಂದ್ರೆ ಸ್ಟೋರಿ ಇಷ್ಟ ಆಗ್ಲಿಲ್ವಾ? ಸ್ಟೋರಿ ಓಕೆ, ಪರವಾಗಿಲ್ಲ. ಓಕೆ, ಚೆನ್ನಾಗಿದೆ. ಸ್ಟೋರಿ ಹೇಗಿದೆ? ಓಕೆ, ಚೆನ್ನಾಗೈತೆ. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ, ಸೂಪರ್. ಹೇಗಿತ್ತು ಬ್ರೋ ಸಿನಿಮಾ? ಸೂಪರ್ ಇತ್ತು ಬ್ರೋ. ಅಸಲು ತಕ್ಕೇದಿಲ್ಲ. ಕ್ರೇಜಿ ಸೂಪರ್ ಆಗಿದೆ. ಚೆನ್ನಾಗಿದೆ. ಸೂಪರ್ ಮೂವಿ, ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್. ಸ್ಟೋರಿ ಹೇಗಿದೆ? ಸೂಪರ್ ಆಗಿದೆ. ಅಸಲು ತಕ್ಕೇದಿಲ್ಲ. ಸ್ಟೋರಿ ಹೇಗಿತ್ತು ಬ್ರೋ? ಕ್ರೇಜಿ, 3 ವರ್ಷ ಕಾಯ್ದಿದ್ದಕ್ಕೂ ವರ್ತು. December 20th UI. ಓಕೆ, ಮೂರನೇ ಪಾರ್ಟ್ ಯಾಕೆ? ಪಿಚ್ಚೆಕ್ಕುತ್ತಂದಿ ಬ್ರೋ, ಕ್ರೇಜಿ. ಸೂಪರ್ ಮೂವಿ. ಪುಷ್ಪ అంటే ಫ್ಲವರ್ ಅನ್ಕೊಟ್ಟಿದ್ವಾ, ವೈಲ್ಡ್ ಫೈರ್ ಸಕ್ಕತ್ತಾಗಿದೆ ಸರ್. ಸ್ಟೋರಿ ಇದು ಏನಿದು, ಕ್ಲೈಮ್ಯಾಕ್ಸು, ಇಂಟರ್ವೆಲ್, ಎಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಆಸಮ್ ಮೂವಿ ಸರ್, ಚೆನ್ನಾಗಿದೆ. ಸರ್ ಕೆಜಿಎಫ್ ರೆಕಾರ್ಡ್ ನ ಬ್ರೇಕ್ ಮಾಡುತ್ತಾ? ಬಾಸೆ ಯಾವತ್ತು ಬಾಸೆ, ಕರ್ನಾಟಕದಲ್ಲಿ ಒಬ್ರೆ ಬಾಸ್. ಸೂಪರ್ ಇದೆ, ಸೂಪರ್ ಆಗಿದೆ. ಸ್ಟೋರಿ ಬಟ್ ಕ್ಲೈಮ್ಯಾಕ್ಸ್ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಬೋದಿತ್ತು. ಕ್ಲೈಮ್ಯಾಕ್ಸ್ ಮಾತ್ರ ಬೋರ್ ಹೊಡಿಯುತ್ತೆ. ಸೂಪರ್ ಬ್ರೋ, ಚೆನ್ನಾಗೈತೆ, ಸೂಪರ್ ಆಗೈತೆ. ಇನ್ನು ಪಾರ್ಟ್ 3 ಬರುತ್ತೆ, ಸಕ್ಕತ್ತಾಗಿರುತ್ತೆ ನೋಡಿ. ಚೆನ್ನಾಗಿದೆ ಮೂವಿ. ಮೈನ್ ಅಲ್ಲು ಅರ್ಜುನ್ ಅವ್ರ ಪರ್ಫಾರ್ಮೆನ್ಸ್, ರಶ್ಮಿಕಾ ಅವ್ರಿಗೆ ಜಾಸ್ತಿ ರೋಲ್ ಇಲ್ಲ, ಓಕೆ, ಅದು ಆಸ್ ಯೂಶುವಲ್. ಇನ್ ನಡುವೆ ಓವರ್ ಆಲ್ ಪರ್ಫಾರ್ಮೆನ್ಸ್, ಆಕ್ಟಿಂಗು ನೆಕ್ಸ್ಟ್ ಲೆವೆಲ್. ಪಾರ್ಟ್ 3 ಏನಾದ್ರು ಪಕ್ಕಾ ಬರುತ್ತೆ ಬಿಟ್ಟಿದ್ದಾರೆ ತುಂಬಾ ಇಷ್ಟ ಈ ಸಿನಿಮಾದಲ್ಲಿ. ಸರ್. ಅಲ್ಲು ಅರ್ಜುನ್ ಟಾಪ್ ನಾಚ್ ಪರ್ಫಾರ್ಮೆನ್ಸ್, ಮತ್ತೆ ಇವ್ರು ಫಹದ್ ಫಾಸಿಲ್ ಅವ್ರು ಕೂಡ ಚೆನ್ನಾಗೇ ಮಾಡಿದ್ದಾರೆ ಆಕ್ಟಿಂಗು. ಅವರ ವಿಟಿನೆಸ್, ಕ್ಯಾರೆಕ್ಟರ್ ಆಸ್ ಎ ವಿಲನ್ ಎಲ್ಲ ಸೂಪರ್ ಆಗಿದೆ. ಸರ್ ಕೆಜಿಎಫ್ ರೆಕಾರ್ಡ್ ನ ಬ್ರೇಕ್ ಮಾಡುತ್ತಾ ಅಂತ ಈ ಸಿನಿಮಾ? ಸರ್ ಹೇಳಕ್ಕಾಗಲ್ಲ, ನಮ್ಮ ಕನ್ನಡ ನೆಲದ KGF, ಅವ್ರ ಆಂಧ್ರದ್ದು ಪುಷ್ಪ, ಹೇಳಕ್ಕಾಗಲ್ಲ, ಅದು ನೋಡಿದವ್ರಿಗೆ ಅರ್ಥ ಆಗುತ್ತೆ. ಅದು ನಮ್ದು ಅವ್ರದ್ದು. ಮೂವಿ ಚೆನ್ನಾಗಿದೆ, ಆಲ್ಮೋಸ್ಟ್ ಎಲ್ಲ ಬೂಮ್ಕನ್ಸ್ ಸೂಪರ್ ಆಗಿದೆ. ಸ್ಟೋರಿ ಎಲ್ಲ ಚೆನ್ನಾಗಿದೆ. ಬ್ರೇಕ್ ಮಾಡುತ್ತೆ ಸರ್ ಕೆಜಿಎಫ್? ಬೇಕ್ರಿ ಎಲ್ಲ ಪರವಾಗಿಲ್ಲ, ಬಾಹುಬಲಿಗಿಂತ KGF ಗಿಂತ ಪರವಾಗಿಲ್ಲ ಆಗುತ್ತೆ, ಕ್ರಾಸಿಂಗ್ ಆಗುತ್ತೆ. ಪುಷ್ಪ 3 ವೇಟಿಂಗ್ ಮಾಡ್ತಾ ಇದ್ವಿ. ಬ್ರೋ ಮೂವಿ ಅಂತೂ ಸೂಪರ್, ಎಕ್ಸಲೆಂಟ್ ಆಗಿದೆ. ಫೈಟ್ಸು, ಡ್ಯಾನ್ಸು ಎಲ್ಲ ಸೂಪರ್ ಆಗಿದೆ. ಅಲ್ಲು ಅರ್ಜುನ್ ಟ್ಯಾಲೆಂಟ್ ಅಂತೂ ಸೂಪರು. ಸೆಕೆಂಡ್ ಹಾಫ್ ಅಂತೂ ಎಕ್ಸಲೆಂಟ್ ಆಗಿದೆ. ಪಾರ್ಟ್ 3 ಇನ್ನೂ ಭರ್ಜರಿ ಆಗಿರುತ್ತೆ. ಸೂಪರ್ ಬ್ರೋ. ಫ್ಯಾಮಿಲಿ ಬ್ರೇಕ್ ಮಾಡುತ್ತೆ ನಿಮ್ಮ ಪ್ರಕಾರ? KGF ಬೀಟ್ ಮಾಡಲ್ಲ, ಕಲೆಕ್ಷನ್ ಅಲ್ಲಿ ಸೂಪರ್. ಹಾಗೆ ಒಂದೆರಡು ಲೈನ್. ಓಕೆ ಸಿನಿಮಾ ಸ್ಟೋರಿ ಚೆನ್ನಾಗಿಲ್ವಾ? ಸ್ಟೋರಿ ಚೆನ್ನಾಗಿದೆ. ಸೇಮ್ ಓಕೆ ಮೂವಿ. ಸಿನಿಮಾ ಸೂಪರ್, ತಗ್ಗೇದಿಲ್ಲ ಅದು. ರಪ್ಪ ಇದೆಲ್ಲ ರೂಲ್ಸ್ ನೋಡೋಣ. ಪುಷ್ಪ 2 చూడండి. ಸೂಪರ್. ಫೈರ್ ಅಣ್ಣ, ಫುಲ್ ಫೈರ್. ನೋಡ್ಬೇಕಷ್ಟೇ, ಸ್ಟೋರಿ ಎಲ್ಲ ನೋಡ್ಬಿಟ್ಟೆ ಕಲ್ತೋಯ್ತಾರಣ್ಣ ಅಷ್ಟೇ. ಪೂರಾ ಮಾಸ್, ನೆಕ್ಸ್ಟ್ ಲೆವೆಲ್ ಬ್ರೋ. ಆಕ್ಟಿಂಗ್ ಸೂಪರ್. ಇಂಟರ್ವೆಲ್ ಸೀನ್ ಸೂಪರ್. ಕ್ಲೈಮ್ಯಾಕ್ಸ್ ಭಯ್ಯ ಆನ್ಲೈನ್ ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ. ನಿಮ್ಗೆ ಯಾರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ? ಅಲ್ಲು ಅರ್ಜುನ್ ಕ್ಯಾರೆಕ್ಟರ್ ಸೂಪರ್. ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆಯಾ? ಸೂಪರ್ ಅಣ್ಣ. ಕೆಜಿಎಫ್ ರೆಕಾರ್ಡ್ ಬ್ರೇಕ್ ಮಾಡುತ್ತಾ? ಗೊತ್ತಿಲ್ಲಣ್ಣ. ಸೂಪರ್ ಆಗಿದೆ ಮೂವಿ, ಮಾತ್ರ ಸೂಪರ್ ಆಗಿದೆ. ಸಕ್ಕತ್ತಾಗಿದೆ. ಸ್ಟೋರಿ ಸೂಪರ್ ಆಗಿದೆ. ಯಾರ ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಸಿನಿಮಾದಲ್ಲಿ? ಗಾಡಿ ಹೇಳ್ತೀನಿ. ಬೆಸ್ಟ್ ಸೀಕ್ವೆಲ್ ಅಂತ ಹೇಳ್ಬೋದು. ಬೆಸ್ಟ್ ಸೀಕ್ವೆಲ್. ಚೆನ್ನಾಗಿದೆ. ಇವಾಗ ಬರ್ತಾ ಇರೋ ಟ್ರೆಂಡಲ್ಲಿ ಒಳ್ಳೆ ಸೀಕ್ವೆಲ್, ಪರ್ಫೆಕ್ಟ್ ಸೀಕ್ವೆಲ್.